ಈ ನಿನ್ನ ಪ್ರಿಯಕರ ನಿನ್ನ ಮೇಲೆ ಅದೆಷ್ಟು ಆಸೆಗೆ ಕಟ್ಟಿಕೊಂಡು ನಿನಗಾಗಿ ಆತು ಹೊರಿತಿದೆ ಈ ಪ್ರಿಯಕರನ ಪ್ರೇಮದ ಬಯಕೆ. ನಿನ್ನ ಸೌಂದರ್ಯ ನನ್ನನ್ನು ನಿದ್ದೆಯಲ್ಲಿ ಕೂಡ ಕೆಣಕುತ್ತಿದೆ. ನಿನ್ನ ರೂಪ ಲಾವಣ್ಯ ರಾತ್ರಿ ಕೂಡ ನನ್ನ ಕೂಗಿ ಕೂಗಿ ಕರೆಯುತ್ತಿದೆ. ನಿನ್ನ ಜೊತೆ ಪ್ರೇಮದ ಸುಬ್ಬತ್ತಿಗೆನಲ್ಲಿದ್ದುಕೊಂಡು ಅವಳಿರಳು ಕಾಯುವ ಬಾ ಪ್ರಿಯತಮೆ ಬಾ. ಎಲ್ಲಿ ಒಂಟಿ ಪ್ರಿಯೆ? ನೀ ಹೇಳುವ ಮಾತು ಸತ್ಯವಾದ. ಕಾಡು ಸತ್ತರು ಕಾಡಿನಲ್ಲಿ ಪ್ರಾಣಿ ತುಂಬಿರುವ ನಿಮ್ಮಂತಹ ಕನಸುನ ಪ್ರೇಮಿಗಳು ಇರುವಾಗ ಒಟ್ಟಿತನ ಎಲ್ಲಿ ಬರುತ್ತದೆ ಹೇಳಿ? ಅಂದ ಹಾಗೆ ಆದಷ್ಟು ಬೇಗ ನಮ್ಮಿಬ್ಬರ ಮದುವೆ ಆಗಬೇಕು. ಹೌದು ಎಂತರ ಈ ನಿನ್ನ ಪ್ರೇಮಿ ನಿನ್ನ ಮನಸ್ಸು ತುಂಬಿಸಿಕೊಂಡು ಅದೆಷ್ಟು ಬೇಗ ಕನಸು ಕಾಣುತ್ತಾನೆಂದು ನಿನಗೆ ಗೊತ್ತಿಲ್ಲವೇ? ನಿನ್ನ ಆ ಕನಸು ಏನಿತ್ತು ಅಂತ ನನಗೆ ಗೊತ್ತಿಲ್ಲ ಅಂದುಕೊಂಡಿರುವೆಯಾ? ಈ ನಿನ್ನ ಪ್ರಿಯಕರನ ಕನಸು ಅದೇನೆಂದು ಹೇಳು ಪ್ರಿಯೆ. ಆದಷ್ಟು ಬೇಗ ಮದುವೆಯಾಗಿ ಯಾವುದಾದರೂ ದೂರದ ಸ್ಥಳಕ್ಕೆ ಹೋಗಿ ಮನೆಗೆ ಹೋಗುವ ಆಸೆ ತಾನೇ ನಿಮ್ಮದು? ಇಂಚರ ಖಂಡಿತವಾಗಲು ಈ ನಿನ್ನ ಪ್ರಿಯಕರನ ಕನಸು ಅದಲ್ಲ. ಮತ್ತೆ ಆ ನಿಮ್ಮ ಕನಸು ಯಾವುದು ಎಂದು ಹೇಳುವೆಯಾ ಅಂತಾರ? ಯಾವ ತನ್ನ ಪ್ರೇಯಸಿ ಅಥವಾ ಹೆಂಡತಿಗೆ ಉಡುಗೊರೆಯಾಗಿ ಮದುವೆಗೆ ತೊಂದಿರಬಾರದು ಅಂತ ಉಡುಗೊರೆ ಕೊಡಲು ನನ್ನ ಮನ ಹಾತುವರಿತಿದೆ. ಈ ನಿಮ್ಮ ಮಾತುಗಳನ್ನು ಕೇಳಿ ನನ್ನ ಹೃದಯ ಚಡಪಡಿಸುತ್ತಿದೆ. ಅದು ಅಂತಹ ಮಹಾ ಉಡುಗೊರೆ ಯಾವುದು ಅಂತ ಹೇಳಬಾರದ ಗೌತಮ್? ಇಂಚರ ನೀನು ಮದುಮಗಳಾಗಬೇಕಂದ್ರೆ ಬಳ್ಳಾರಿಯಿಂದ ಬಾಸಿಂದ ತರಿಸಿ, ಸೊಂಡೂರಿನಿಂದ ಸಂಪಿಗೆ ತರಿಸಿ, ಕೂಡ್ಲಿಗೆಯಿಂದ ಕೆಂದಾವರೆ ತರಿಸಿ, ವಿಜಯನಗರದ ಮುತ್ತು ರತ್ನಗಳನ್ನು ತರಿಸಿ, ನಿನ್ನ ತುಂಟಾದ ಕಾಲಿಗೆ ಕಾಲುಂಗ್ರವನ್ನು ತರಿಸಿ, ನಿನ್ನ ಕೊಕ್ಕರೆ ಅಂತಿರೋ ಮೂಗುತಿಯನ್ನು ಹಾಕಿಸಿ, ಆ ಚಂದಮಾಮನಿಂದ ನಿನ್ನ ತುಂಟಾದ ಮಗುವಿಗೆ ಕಾಲುಂಗರ ಹಾಕಿಸುವೆ. ಈ ನಿನ್ನ ಮಹಾರಾಜನ ಮನಸ್ಸಿಗೆ ಏನೆನ್ನುವೆ ಮಹಾರಾಣಿ? ಗೌತಮ್, ಮುತ್ತೈದೆಗೆ ಬೇಕಾಗಿರುವ ಉಡುಗೊರೆಗಳನ್ನೆಲ್ಲ ತಂದಿರುವ ಮೇಲೆ ಈ ನಿಮ್ಮ ಪ್ರೇಮದ ಬಯಕೆಯನ್ನು ಆದಷ್ಟು ಬೇಗ ಈಡೇರಲಿ ಎಂದು ಆ ದೇವರಲ್ಲಿ ಬೇಡಿಕೊಳ್ಳುವೆ. ನಮ್ಮಿಬ್ಬರ ಮದಿಗೆ ಆ ಬ್ರಹ್ಮನು ಅಡ್ಡ ಬಂದರು. ಅವರ ಆಜ್ಞೆಯನ್ನೇ ಧಿಕ್ಕರಿಸಿ ನಿನ್ನ ಕರಳಿಗೆ ತಾಳಿ ಕಟ್ಟಿ ನಿನ್ನ ಮಡಿಲಲ್ಲಿ ಪುಟ್ಟ ಮಗುವಾಗಿ ನಿನ್ನ ತೊಡೆಯ ಮೇಲೆ ಮಲಗಬೇಕೇನೋ ಅದಂಕ ಬೇಕೇನೋ ಅನ್ನೋದು. ಹಾಗಾದರೆ ಈ ನಮ್ಮ ಪ್ರೇಮದ ಬಳ್ಳಿಯನ್ನು ಆ ಬ್ರಹ್ಮ ಕತ್ತರಿಸಿದರೆ ಇಂಚರ ಏನ್ ಹೇಳುತ್ತಿರುವೆ? ಆ ದೇವರು ನನಗೆ ಆ ಶಕ್ತಿ ಕೊಟ್ಟಿಲ್ಲ. ಹಾಗೇನಾದರೂ ನನ್ನಿಂದ ನಿನ್ನ ದೂರವಾದರೆ ಈ ಕ್ಷಣದಲ್ಲಿ ನಾನು ಸತ್ತು ಹೋಗುವೆ. ನಾನು ಕೂಡ ಅಷ್ಟೇ ಗೌತಮ್. ನಾನು ಸತ್ತರೂ ಕೂಡ ನಿನ್ನ ಪಾದದಡಿಯಲ್ಲಿ ಸಾಯುವೆ. ಇಂಚರ ಮೇಲೆ ಪ್ರೇಮದ ನೀರು ನಾನು ಕುಣಿಯಲು ಬೇಡ ಬಾನನ ಪ್ರಿಯಂಕರ. ಅನರ್ಘ್ಯ ರತ್ನವೇ ಅನರ್ಘ್ಯ ರತ್ನವೇ ಅನರ್ಘ್ಯ ರತ್ನವೇ ಅನರ್ಘ್ಯ ರತ್ನವೇ.
ಬೇಗ ಹೆಚ್ಚಾಗಿ ಪರಿವ ಪರಿವ ಈ ಕೊಳೆಯ ಪರಿವ ಪರಿವ
ವಾರೇ ವಾ, ಅದೆಷ್ಟು ಸುಮಧುರವಾಗಿದೆ ಇವಳ ಸಂಗೀತದ ಧ್ವನಿ. ಇವಳ ಕುಣಿತವನ್ನು ನೋಡಿದರೆ ಎಂತ ಷಂಡನಿಗಾದರೂ ಇಂಥ ಯಾರದ ಗೊಂಬೆಯ ಜೊತೆ ರತಿ ಕ್ರೀಡೆ ನಡೆಸಬೇಕು ಅಂತ ಅನಿಸದೇ ಇರಲಾರದು. ನನ್ನ ಮನ ಅದೆಷ್ಟೋ ದಿನಗಳಿಂದ ತೊರೆಯುತ್ತಿತ್ತು, ಅದು ಇಂದು ತಾನಾಗಿಯೇ ಕೂಡಿ ಬಂದಿದೆ. ಆನಂದದ ಅಂಬಾರಿಯಲ್ಲಿ ಅಲದಾಡುವ ಅರಗಿಳಿಯೇ, ಕೋಲ್ ಮಿಂಚಿನಂತೆ ಮಿಂಚುವ ತಾರೆ, ತುಂಡಾಗಿ ಚಂದ್ರನಂತ ಬಿಂಬವನ್ನು ಹೋಲುವ ನಿನ್ನ ದೇಹವನ್ನು ನೋಡಿ ಪಾರಿವಾಳದಂತೆ ನೀನು ಆಡಲು ಬಯಸಿದರೆ ನಿನ್ನ ರಕ್ತ ಪುಕ್ಕ ಕತ್ತರಿಸಿ ಬಿಡುತ್ತಾನೆ ಈ ಬೇಟೆಗಾರ. ಓ ನೀವಾ? ನಾನು ಯಾರೆಂದು ನಿಮಗೆ ಗೊತ್ತಿದೆಯಾ? ನೀವು ಗೊತ್ತು, ನಿಮ್ಮ ಬಾಸ್ ವಿಕ್ರಮ್ ಅವರು ಗೊತ್ತು. ಅಂದ ಹಾಗೆ ನೀವು ಇಲ್ಲಿ ಕಾರಣ? ಅಂದರೆ ಇಲ್ಲಿಗೇಕೆ ಬಂದೆ ಎಂಬ ಅರ್ಥ ತಾನೇ ನಿಮ್ಮ ಮಾತಿನ ಅರ್ಥ? ಹೌದು, ನನ್ನಲ್ಲಿ ಅಂತದೇನು ಕೆಲಸವಿದೆ ನಿಮ್ಮಲ್ಲಿ? ನಿನ್ನ ಹತ್ತಿರ ಮಹತ್ತರವಾದ ಕೆಲಸವಿದೆ. ನನ್ನ ಬಳಿ ನಿಮಗೆ ಯಾವ ಕೆಲಸವೂ ಇಲ್ಲ. ಹಿಂಚರ, ದೇವರುಗಳು ಬಂದ ಭಕ್ತರ ಕಷ್ಟಗಳನ್ನು ಪರಿಹರಿಸಿಕೊಳ್ಳಲು, ಇಷ್ಟಗಳನ್ನು ಹೇಳಿಕೊಳ್ಳಲು ಬರುತ್ತಾರೆ. ಅಂದ ಮೇಲೆ ನಾನು ಶಿವನ ಪರಮ ಭಕ್ತ. ನನ್ನ ಮನದ ಬಯಕೆಯನ್ನು ಈಡೇರಿಸಿಕೊಳ್ಳಲು ಬಂದಿರುವೆ. ಈ ಭಕ್ತನ ಆಸೆಯನ್ನು ಈಡೇರಿಸುವುದು ನಿನ್ನ ಕರ್ತವ್ಯ ತಾನೆ. ಏ ಮಿಸ್ಟರ್, ನೀನ್ ಯಾಕೆ ಈ ರೀತಿ
ಮಾತನಾಡುತ್ತಿರುವೆ ನನಗೆ ಅರ್ಥವೇ ಆಗುತ್ತಿಲ್ಲ. ಅರ್ಥವಾಗದಿದ್ದರೂ ಪರವಾಗಿಲ್ಲ. ಆ ನಿನ್ನ ಪ್ರಿಯಕರನು ಕೊಟ್ಟ ಪ್ರೇಮದ ಪ್ರಸಾದವನ್ನು ನನಗೆ ಕೊಟ್ಟರು ಅದನ್ನುಂಡು ಯಾರಿಗೂ ಕಾಣದಂತೆ ಹೊರಟು ಹೋಗುವೆ. ಅಂದಾಗ ನೀನು ಗಲತಿಯಾಗಿ ನಾನು ರಸಿಕನಾಗಿ ಮನೆಯಲ್ಲಿ ನೆಮ್ಮದಿಯಾಗಿರಬಹುದು. ವಿಕ್ರಮ್, ನೀನು ಇಲ್ಲಿ ಬಂದಿರುವ ಕಾರಣವಾದರೂ ಏನೆಂದು ಅಂತ ತಿಳಿಸುತ್ತೇನೆ. ಇಂಚರ ದೇವರ ಬಳಿ ಬಂದ ಭಕ್ತರು ನಿರಾಸೆಯಿಂದ ಹೋಗಬಾರದು. ಅದನ್ನರಿತು ನಿನ್ನ ಪ್ರೇಮ ಸುಖ ಬಯಸಿ ನಾನು ಬಂದಿರುವೆ. ಥು, ನೀಚ, ನಿನ್ನಂತಹ ತೋಳ ತಕ್ಕೆಯಲ್ಲಿ ಹೊರಡಾಡುವ ಹೆಣ್ಣು ಇವಳಲ್ಲ. ಸುಮ್ಮನೆ ಇಲ್ಲಿಂದ ಹೊರಟು ಹೋಗು. ಇಲ್ಲಿಂದ ಕೆಟ್ಟ ಬುದ್ಧಿಯನ್ನು ಬಿಟ್ಟಿ. ಹೇ ಇಂಚರ, ನಿನ್ನ ಪ್ರೀತಿಯ ಒಲುಮೆಗಾಗಿ ಆ ಬಾನ ತಾರಗಳನ್ನು ಚದುರಿಸಿ ನಿನ್ನಂತ ದುಂಬಿಯನ್ನು ದೇಹಕ್ಕೆ ಅಂಟಿಸಿಕೊಂಡು ಸೀರೆ ನೆರಗೆಯನ್ನು ಸರಿಸಿ ಪ್ರೀತಿ ಎಂಬ ಪಲ್ಲಕ್ಕಿಯಲ್ಲಿ ಅಡಿ ಸೌಂದರ್ಯ ಎಂಬ ಅಡಿಯನ್ನು ಮುಡಿಯವರೆಗೆ ಸವೆಲು ಬಂದಿರುವ ರಸಿಕನನ್ನು ಮುಂದಕ್ಕೋಗೆನ್ನದಿರ ನನ್ನ ರಸೆ. ನಿನ್ನಿಂತಹ ಕಾಮುಕರ ಕಣ್ಣಿಗೆ ಯೌವನ ತುಂಬಿದ ಹೆಣ್ಣುಗಳು ಕಾಮಿನಿಯಾಗಿ ಕಾಡುತ್ತಾರೆ ಅಲ್ಲವೇ? ನೋಡು, ನಾನಾಗಲೇ ಮತ್ತೊಬ್ಬರನ್ನು ಪ್ರೀತಿಸುತ್ತಿದ್ದೇನೆ ಎಂದು ನಿನಗೆ ಚೆನ್ನಾಗಿ ಗೊತ್ತಿದೆ. ನಾನು ಅರ್ಪಿತವಾದ ಹೂವು. ನೀನು ದೇವರಿಗೆ ಅರ್ಪಿತವಾದರೂ ಸರಿ, ಒಮ್ಮೆ ಆದರೂ ನನಗೆ ಸರಗಾಸಲೇಬೇಕು ಇಂಚರ. ಹರಳಿದ ಹೂವಿಗೆ ಒಂದೇ ತುಂಬಿ ಮುತ್ತಿಡಲಾರದು. ಸಾವಿರಾರು ತುಂಬಿಗಳ ಮುತ್ತಿಕ್ಕಿ ಮಕರಂದವನ್ನು ಇರುತ್ತವೆ. ಅದೇ ರೀತಿ ಅರೆಯದ ಮೊಬ್ಬಿನಲ್ಲಿ ನಿಂತಿರುವ ನಿನ್ನು ಈ ಕಾನನದಲ್ಲಿ ನನ್ನ ಜೊತೆ ಪ್ರಣಯ ಸಲ್ಲಾಪ ನಡೆಸಲು ಬಂದರೆ ಈ ನಿನ್ನ ಪ್ರಣಯ ರಾಜ ಇವನ. ದೂರ ಸರಿದು ನಿಂತು ಮಾತನಾಡುವ ಕಾಮುಕ. ಹೆಣ್ಣಿನ ಬಗ್ಗೆ ಈ ರೀತಿ ಕೆಟ್ಟ ಕೆಟ್ಟದಾಗಿ ಮಾತನಾಡುತ್ತಿರುವೆಯಲ್ಲ, ನಾಚಿಕೆ ಆಗಬೇಕು ನಿನ್ನ ಜನ್ಮಕ್ಕೆ. ತಾಳಿ ಕಟ್ಟಿದ ಹೆಣ್ಣನ್ನು ಹಣದ ಆಸೆಗೋಸ್ಕರ ಬೇರೊಬ್ಬರಿಗೆ ತಲೆ ಹಿಡಿಯುವ ಕುಲದವನು ನೀನು. ಮುಚ್ಚು ಬಾಯಿ ವಲಸು ಸುಳ್ಳೆ. ಮಾತಿಗೊಮ್ಮೆ ಕಾಮುಕನೆಂದು ಕರೆದು ನನ್ನ ಕಾಮದ ಪುಟ್ಟವನ್ನು ನೆತ್ತಿಗೇರಿಸಬೇಡ. ಹರಳಿದ ಹೂವಿಗೆ ಒಂದೇ ತುಂಬಿ ಮುತ್ತಿಡಲಾರದು. ಸಾವಿರಾರು ತುಂಬಿಗಳ ಮುತ್ತಿಕ್ಕಿ ಮಕರಂದವನ್ನು ಇರುತ್ತವೆ. ಅದೇ ರೀತಿ ಹರೆಯದ ಮೊಪ್ಪಿನಲ್ಲಿ ನಿಂತಿರುವ ನೀನು ನನ್ನ ಜೊತೆ ಕಾಮ ತೃಪ್ತಿ ನೀಡದೆ ಇದು ಪ್ರಶಾಂತವಾದ ಸ್ಥಳ. ಇಲ್ಲಿ ಯಾರ ಭಯವೂ ನನಗಿಲ್ಲ. ನೀನು ಕಾಮ ಸುಖ ಕೊಡುವ ಕೋಮಲೆಯಾದರೆ ನಾನು ಪ್ರೇಮಲೋಕನ ಸರದಾರನಾಗುವೆ. ನೋಡು, ನಾನು ಈಗಾಗಲೇ ನನ್ನ ಹೃದಯವನ್ನು ನನ್ನ ಪ್ರಿಯಾಂಕರ ಗೌತಮಿಗೆ ನೀಡಿದ್ದೇನೆ. ನೀನು ಈಗ ಬಂದು ಕೇಳಿದರೆ ಪ್ರಯೋಜನವಿಲ್ಲ. ಒಂದೇ ತುಂಬಿ ಮುಟ್ಟಿದಾಕ್ಷಣ ಮಕರಂದ ಹಾಳಾಗಲಾರದು ಇಂಚರ. ಬಾಡುವ ಮುನ್ನ ಈ ಪ್ರೇಮ ರಾಜನ ಪ್ರಣಯ ತೋಳಟಕ್ಕೆಯಲ್ಲಿ ಕಾಮದಾಸವನ್ನು ಇಂಗಿಸಿಕೊಳ್ಳಲು
ನಿನ್ನ ಸೌಂದರ್ಯವನ್ನು ಅಡಿಯಿಂದ ಮುಡಿಯುವವರೆಗೂ ಸವೆಯಲು ಬಂದಿರುವ ರಸಿಕನನ್ನು ಮುಂದಕ್ಕೋಗ್ಯಾನ ಬೇರೆ ನನ್ನ ರಸೆ. ಸರಿ, ಈ ನಿನ್ನ ಮಾತನ್ನು ನಾನು ಒಪ್ಪಿಕೊಳ್ಳುತ್ತೇನೆ. ಆದರೆ ನನ್ನದೊಂದು ಮಾತು ನಡೆಸಿಕೊಡಬೇಕು ನೀನು. ಹೆಚ್ಚರ ಒಂದೇಕೆ, ನಿನಗಾಗಿ 100 ಮಾತು ನಡೆಸಿಕೊಡುವೆ. ಅದೇನೆಂದು ಹೇಳು. ನೋಡು ವಿಕ್ರಾಂತ್, ಇಲ್ಲಿ ನಡೆದ ವಿಷಯ ಹೊರಗೆ ಎಲ್ಲೂ ಬರಬಾರದು. ಅಷ್ಟೇ ತಾನೇ. ಇದೇ ಸಂತೋಷದಲ್ಲಿ ನನ್ನ ಪ್ರೇಮ ರಾಗದ ಜೊತೆ ನಿನ್ನ ಗಾನಸುದೆಯನ್ನು ಅರಸುವೆಯಾ? ಸರಿ ಆಯ್ತು, ಬಾ ನನ್ನ ರಾಜ. ಚೆನ್ನ ಹುಡುಗಿನ ಚೆನ್ನ ಹೃದಯವು ಚೆನ್ನ ಚೆನ್ನ ಬೇಗ ಸೇರೋಣ ಆನಂದ ಹೊಂದೋಣ ಬೇಗ ಸೇರೋಣ ಆನಂದ ದಿನ ದಿನ ಚಿನ್ನ ಅಯ್ಯೋ ಅಯ್ಯೋ
ಚಿನ್ನ ಆಯ್ತು. ಇನ್ನು ನಿನ್ನು ಬಳಸಿಕೊಂಡು ಆ ವಿಕ್ರಮನಿಗೆ ಮಲಗಿಸಿ ಕೋಟಿ ಕೋಟಿ ಹಣ ಅಪಟಾಯಿಸಲು ಬಿಡಲಾರ ಈ ರಣರಂಗದ ಕಿಲ್ಲರ್ ವಿಕ್ರಮ್ ದ್ರೋಣ ಅಲಿಯಾಸ್ ಬಿಂಪು. ವಿಕ್ರಮ್ ಪಾತ್ರಕ್ಕೆ ಮೆಚ್ಚಿ ಅವರ ಚಿಕ್ಕಪ್ಪನಾದಂತ ದೊಡ್ಡಪ್ಪನಾದಂತ ಗಣಪನವರು ರೂಪು ಕಟ್ಟಿದ್ರೆ ಬಂದು ಸ್ವೀಕರಿಸಿದರು. ಅದೇ ರೀತಿಯಾಗಿ ಧನ್ಯವಾದಗಳು. ವಿಕ್ರಮ್ ಪಾತ್ರಕ್ಕೆ ಅವರ ತಂಗಿಯಾದಂತ ಎತ್ತಿನೆಟ್ ಅನಿತಾ ಅವರು 200 ರೂಪಾಯಿ ಕೊಟ್ಟಿರ್ತಾರೆ. ಅವ್ರು ಬಂದು ಸ್ವೀಕರಿಸುವಾಗ ಅಷ್ಟಾದ್ರೂ ಜೋಬಲ್ಲಿ ಇರುತ್ತೆ.